ಖುಷಿ ಇದೆ. ಓಕೆ. ಸೊ 20 ನಿಮಿಷದಲ್ಲೇ ಕತೆನ ಒಪ್ಕೊಂಡ್ರಿ ಅಂತ ಅಂದರೆ ಅದರಲ್ಲೂ ಎಸ್ಪೆಷಲಿ ದೇವರಾಜ್ ಸರ್ ಎಷ್ಟೊಂದು ಕತೆಗಳನ್ನ ಕೇಳಿರ್ತಾರೆ ಅವ್ರ ಲೈಫಲ್ಲಿ. ಸೊ ಏನು ಅದರಲ್ಲಿ ಭಾಳ ಕ್ಯಾಚಿ ಅನಿಸಿದ್ದೇನು ಸರ್ ನಿಮಗೆ? ಇಲ್ಲಮ್ಮ, ನನ್ನ ನಂಬಿಕೆ ಯಾವತ್ತು ಅಂತ ಹೇಳಿದ್ರೆ ಸುಮಾರು ಜನ ಬಂದು ಕತೆ ಹೇಳ್ತಾರೆ, ಬರೀ ಬಿಲ್ಡಪ್ ಶಾಟ್ಸೇ ಹೇಳ್ತಾ ಇರ್ತಾರೆ. ಕಾರ್ ಬಂದು ನಿಲ್ತು, ಕಾರಿಂದ ಇಳಿದ ಹೋದ ಮಾಡ್ದಾಗಿದೆ ಅಂತ. ನಾನು ಅದ್ರ ಬಗ್ಗೆ ನಂಬಿಕೆ ಉಂಟು. ಮುಂಚೆಯಿಂದ ಸಣ್ಣ ಪುಟ್ಟ ಕಾದಂಬರಿಗಳು ಕತೆಗಳು ಓದ್ಕೊಂಡು ಬಿಡೋದು. ನಾನು ಒಂದು ಕಥೆನ ಸಾರಾಂಶ ಅಷ್ಟರಲ್ಲೇ ಹೇಳೋಕ್ಕೆ ಸಾಧ್ಯ, 20 ನಿಮಿಷದಲ್ಲೇ ಹೇಳೋಕ್ಕೆ ಸಾಧ್ಯ. ಒಂದು ಸಿನಿಮಾ ಮೇಕಿಂಗ್ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಫುಲ್ ಸ್ಕ್ರೀನ್ ಪ್ಲೇ ಹೇಳ್ಬೇಕಾದ್ರೆ ಬೇಕಾಗುತ್ತೆ. ಒಂದು ಕಂಟೆಂಟ್ ಇರೋ ಕತೆಗೆ 20 ನಿಮಿಷ 25 ನಿಮಿಷ ಸಾಕು ಕತೆ ಹೇಳೋದಕ್ಕೆ. ಆ್ಯಂಡ್ ಇವತ್ತು ನಾನು ನಂಬಿಕೆ ಇಟ್ಟಿರೋದು, ಯಾವುದೇ ಸಿನಿಮಾ ಗೆಲ್ಲಬೇಕಾದ್ರೂ ಅದರಲ್ಲಿರ್ತಕ್ಕಂಥ ಎಮೋಷನ್ಸು ಜನಕ್ಕೆ ಕನೆಕ್ಟ್ ಆಗಬೇಕು, ಜನಕ್ಕೆ ಹತ್ರ ಆಗಬೇಕು. ಆ ಕಂಟೆಂಟು ಎಮೋಷನ್ ಇಲ್ಲದೇ ಇದ್ದರೆ ಎಷ್ಟೇ ದೊಡ್ಡ ಸಿನಿಮಾ ಆದರೂ, ಎಷ್ಟೇ ಆಡಂಬರ ಮಾಡಿದ್ರು ಸಿನಿಮಾ ಗೆಲ್ಲೋದಿಲ್ಲ. ಅದು ನನ್ನ ನಂಬಿಕೆ. ಸೊ ಆವತ್ತು ಶ್ರೀಕಾಂತ್ ಆ ಕತೆ ಹೇಳಿದಾಗ ನಿಜವಾಗ್ಲೂ ಅದರಲ್ಲಿ ಒಂದು ಒಳ್ಳೆಯ ಪಾಯಿಂಟ್ ಇದೆ. ಇವತ್ತಿನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ ಇವತ್ತು ನಡೀತಾ ಇರ್ತಕ್ಕಂಥ ಘಟನೆಗಳಲ್ಲಿ. ಸೊ ಆ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಒಂದು ನಂಬಿಕೆ ಇತ್ತು. ಅದಕ್ಕೆ ಓಕೆ. ಸೊ ಪ್ರಜ್ವಲ್ ಅವರು ಮತ್ತು ಪ್ರಣಮ್ ಅವ್ರನ್ನ ನೀವು ಇಂಟ್ರೊಡಕ್ಷನ್ ಮಾಡಿಸಿದಂಥ ಏಜ್ ನೋಡಿದಾಗ ನಾವು ಬಹಳನೇ ಸ್ವಲ್ಪ ಲೇಟ್ ಆಯ್ತಂತ ಅನ್ನಿಸ್ತಾ ಇದೆ. ಇಲ್ಲ, ಪ್ರಣಮ್ ಹಿಂದೆ ಮಾಡ್ದ, ಒಂದು ಸಿನಿಮಾ ಮಾಡ್ದ, 2 ಸಿನಿಮಾ ಮಾಡ್ದ. ಬಟ್ ಕಾರಣಾಂತರಗಳಿಂದ ಡಿಲೇ ಆಯಿತು. ಆನಂತರ ಯಾವುದು ಒಳ್ಳೆ ಸ್ಕ್ರಿಪ್ಟ್ಗಳು ಬಂದಿರಲಿಲ್ಲ. ಆನಂತರ ಬಂದಿದ್ದ ಸ್ಕ್ರಿಪ್ಟ್ ಇದು. ಸರ್ ಇದಕ್ಕೆ ಓಕೆ ಅಂತ ಹೇಳಿದ್ವಿ. ಇನ್ನು ಸ್ವಲ್ಪ ಫಾಸ್ಟಾಗಿ ಓಡಿಸ್ಬೇಕು ಗಾಡಿನ. ಅವನಿಗೂ ಅಷ್ಟು ಬೇಗ ಕಳಿಸೋ ಉದ್ದೇಶ ಇರಲಿಲ್ಲ. ಅವನು ಸೆಕೆಂಡ್ PUC ಮಾಡಬೇಕಾದ್ರೆ ಶಶಾಂಕ್ ಅಪ್ರೋಚ್ ಮಾಡಿದ್ರು. ನಾನು ಇಲ್ಲ ರೀ, ಇದು PUCಯಲ್ಲಿದ್ದಾನೆ, ಆಮೇಲೆ ಯಾವುದೇ ಥರದ ತಯಾರಿ ಮಾಡ್ಕೊಂಡಿಲ್ಲ, ನಾವು ಅವನ್ನ ಹೀರೋ ಮಾಡ್ತೀನಿ ಅಂತ ಯಾವ ಆಸೆನೇ ಇಟ್ಕೊಂಡಿಲ್ಲ, ನಾನು ತಯಾರಿನೂ ಮಾಡಿಲ್ಲ. ಆಮೇಲೆ ಎಜುಕೇಷನ್ ಡಿಸ್ಕಂಟಿನ್ಯೂ ಆದರೆ ಸುಮ್ಮನೆ ಹಾಳಾಗುತ್ತೆ ಮಗುಗೆ, PUC ಡಿಗ್ರಿ ಮುಗಿಸ್ಲಿ ಆಮೇಲೆ ನೋಡೋಣ ಅಂತೇಳಿ. PUC ಎಕ್ಸಾಮ್ ಮುಗೀತು, ಪಾಸ್ ಆಯಿತು. ಇನ್ನು ಫಸ್ಟ್ ಇಯರ್ ಡಿಗ್ರಿ ಸೇರ್ಕೊಂಡು ಶಶಾಂಕ್ ಮತ್ತೆ ಬಂದರು. ಸರ್ PUC ಮುಗೀತಲ್ಲ, ಈಗಾದ್ರು ಮಾಡ್ತೀನಿ ಆಗಲೂ ಕಾಯ್ತಾಯಿದ್ರು ಅವರು. ನಾನು ಇಲ್ಲ ಶಶಾಂಕ್, ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಹಾಗೆ ಹೀಗೆ ಅಂತ ಅವ್ರಿಗೆ ನಾನು ಇನ್ನೂ ಓಕೆ ಹೇಳಿರಲಿಲ್ಲ.